ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಮೊದಲು ನಾನು 100 ಗ್ರಾಮ್ ಆಗೋಷ್ಟು ಈರುಳ್ಳಿ ಸೊಪ್ಪು ತೊಗೊಂಡಿರೋದು. ಸೊ ಮೇಲ್ಗಡೆ ನೀವು ಒಂದು ಸಣ್ಣದಾಗಿ ಅಂದರೆ ತಿನ್ನಾಗಿ ಒಂದು ಸ್ಪೇ ಇರುತ್ತೆ, ಅದನ್ನು ನೀವು ರಿಮೂವ್ ಮಾಡ್ಕೊಳ್ಬೇಕು. ಸೊ ಸೊಪ್ಪು ಕೂಡ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ. ಸೊ ಇದೇ ಥರ ನೀಟಾಗಿ ಎಲ್ಲ ಸೊಪ್ಪನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ಸೊ ಕ್ಲೀನ್ ಇವಾಗ ಮಾಡ್ಕೊಂಡಾಯಿತು. ಸೊ ಇದಕ್ಕೆ ಒಂದು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ಈ ಸೊಪ್ಪಲ್ಲಿ ತುಂಬಾ ಡಸ್ಟ್ ಇರುತ್ತೆ, ಮಣ್ಣಿರುತ್ತೆ. ಸೊ 1-2 ಸಲ ಆದರೂ ವಾಶ್ ಮಾಡಲೇಬೇಕು. ಸೊ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಏನಪ್ಪ ಅಂತಂದರೆ, ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಜನರಿಗೆ ಇರುತ್ತೆ ನೋಡಿ. ಸೊ ಅಂಥವರು ಈ ಒಂದು ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ವಿಷನ್ ಕೂಡ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈ ಎರಡೇ ಎಲ್ಲ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಒಂದ್ಸಲ ಟ್ರೈ ಮಾಡಿ. ಸೊ ಚೆನ್ನಾಗಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 3/4 ಕಪ್ ಆಗೋಷ್ಟು ಶೇಂಗಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ. ಓಕೆ, ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸಿನಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಇವಾಗ ಸೊಪ್ಪು ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಅದು 2 ಕಪ್ ಆಗೋಷ್ಟು ನಾನು ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಕೂಡ ಇತ್ತು, ಅರ್ಧ ಕಪ್ ಅಷ್ಟು ಉಳಿದಿತ್ತು. ಅದು ಆಮೇಲೆ ಯೂಸ್ ಮಾಡ್ಕೊಳ್ಬೇಕು. ಓಕೆ, ಸೊ 3/4 ಕಪ್ ಪೀನಟ್ಸ್ಗೆ 2 ಕಪ್ ಆಗೋಷ್ಟು ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೂರ್ತಿ ತಣ್ಣಗೆ ಆದಮೇಲೆ ಗ್ರೈಂಡರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದಿಷ್ಟು ಬೇಸಿಕ್ ಮಸಾಲಾನ ಆ್ಯಡ್ ಮಾಡಬೇಕು. ಲೈಕ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಗೆ ಈ ಥರ ಕಡ್ಡಿ ಇರುತ್ತೆ ಅಲ್ವಾ, ಅದನ್ನು ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ 1-2 ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ ಅಷ್ಟೇ. ಆಮೇಲೆ ತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ಫೈನ್ ಮಾಡಿದರೆ ಚಟ್ನಿ ಟೇಸ್ಟೇ ಬರೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಶೇಂಗಾ ಸ್ವಲ್ಪ ಕಾಣಿಸ್ಬೇಕು. ಸೊ ಇವಾಗ ನಾವೇನು ಸ್ವಲ್ಪ ಸೊಪ್ಪನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ಜಸ್ಟ್ ಒಂದು ಸಲ ಪಲ್ಸ್ ಮೋಡಲ್ಲಿ ಮಿಕ್ಸ್ ಮಾಡಿದರೆ ಸಾಕು. ಸೊ ನೋಡ್ತಾ ಇದ್ದೀರಲ್ವ, ಸೊಪ್ಪೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಿಲ್ಲ, ಹಾಗೆ ಇದೆ. ಸೊ ಈ ಥರ ಟೆಕ್ಸ್ಚರ್ ಮಾಡಿದರೆ ಸಾಕು, ನಮ್ಮ ಈರುಳ್ಳಿ ಸೊಪ್ಪು ರೆಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.